ನಮಸ್ಕಾರ 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 ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರವನ್ನು ಹೇಳುತ್ತಾ ಓಕೆ ಅಂಡ್ ಒಂದ್ ಕಡೆ ಕೇಂದ್ರ ಸರ್ಕಾರದ ವಿಮಾನಯಾನ ಸಚಿವ ಮತ್ತು ವಿಮಾನಯಾನ ಇಲಾಖೆ ಏನಾಗ್ತಾ ಇದೆ, ಬರೀ ಡೊನೇಷನು, ಬರೀ ಪ್ರೈವೇಟೈಸೇಷನ್, ಜಾತಿ ಧರ್ಮದ ಹೆಸರಲ್ಲಿ ಓಟ್ ಹಾಕಿ ಒಣಗೋಗ್ತಾ ಇರೋಂಥ ಟ್ರಾವೆಲರ್ಸ್ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತಂದ್ರೆ, ಸರ್ಕಾರ ಏನ್ ನಡೆಸೋದು ಬಿಡ, ಎಲ್ಲ ಪ್ರೈವೇಟ್, ಎಲ್ಲ ಅದಾನಿ ಅಂಬಾನಿ ಯಾರ್ಯಾರು ದೇಣಿಗೆ ಕೊಡ್ತಾರೋ ಅವ್ರಿಗೆಲ್ಲ ಮಾರಿ 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 ಆ ಟ್ರೈನ್ಗಳು ಪ್ರೈವೇಟೈಸೇಷನ್ ಮಾಡೋ ಏನೋ ಉದ್ಧಾರ ಆದ್ರ ಆ ಟ್ರೈನಲ್ಲಿ ಕುರಿನ್ ತುಂಬೋಗ್ತಾರೆ. ಅದೇ ನೋಡು ಡಿ ಕೆ ಶಿವಕುಮಾರ್ ಫ್ಲೈಟ್ ಅಲ್ಲಿ ಇದು ಹೆಲಿಕಾಪ್ಟರ್ ಅಂತ ಸತೀಶ್ ಜಾರಕಿಹೊಳಿಗೆ ರೋಡ್ ಎಲ್ಲ ಕಿತ್ತೋಗಿದೆ ಅಂತ ಗೊತ್ತು. ಅವರು ಅಷ್ಟೇ ಏನು ಬೆಳಗಾವಿಂದ ಟು ಅಂತ ಬೆಂಗಳೂರಿಗೆ ಸಪರೇಟ್ ಆಗಿ ನೀವು ಕಿತ್ತೋದ ರೋಡಲ್ಲಿ ನೀವು ಓಡಾಡ್ಸಲ್ವಾ, ಕಿತ್ತೋದ ರೋಡಲ್ಲಿ ಓಡಾಡ್ಕೊಳ್ಳಿ ಆಯ್ತಾ. ಸತೀಶ್ ಜಾರಕಿಹೊಳಿ ಹೊಸ ಹೆಲಿಕಾಪ್ಟರ್ ಅಂತ ಯಾಕಂದ್ರೆ ಓಡಾಡ್ಸಲ್ವಾ, ಸಾಯ್ರಿ ಆ ಕಿತ್ತೋಗಿರೋ ರೋಡ್ ಸಾಯ್ರಿ. ಯಾಕಂದ್ರೆ ಬೆಳಗಾವಿಂದ ನೀವು ಬೆಂಗಳೂರಿಗೆ ಮೊನ್ನೆ BMW ಕಾರಲ್ಲಿ ಬಂದೇ ಗುರು, ಲೈಫ್ ಅಲ್ಲಿ ಇನ್ನೊಂದ್ಸತಿ ನಾನು ಆ ಬೆಳಗಾಂ ಆ ನ್ಯಾಷನಲ್ ಲೆವೆಲ್ ಹೋಗಿ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಸೊ ಹಾಗಾಗಿ ಹಾಗಾಗಿ ಏನ್ ಮಾಡ್ತಾರೆ ರಾಜಕಾರಣಿಗಳು ನಿಮ್ ಕೈಲಿ ಓಟ್ ಹಾಕ್ಸ್ಕೊಂಡು ಗುಂಡಿ ರೋಡನ್ನ, ಕಿತ್ತೋಗಿರೋ ರೋಡನ್ನ ಮೇಂಟೆನೆನ್ಸ್ ಮಾಡ್ತಾರೋ ರೋಡ್ಗಳಲ್ಲಿ ನಿಮ್ಮನ್ನ ಬಿಟ್ಬಿಟ್ಟು ಅವ್ರ ಮಾತ್ರ ಇಗುಳಿ ನಮ್ಮ ಸತೀಶ್ ಜಾರಕಿಹೊಳಿ ಹೊಸದು 45-48 ಲಕ್ಷದ ಟು ಅಂತ ಶುಗರ್ ಫ್ಯಾಕ್ಟರಿ ಎಲ್ಲ ಅವ್ರದ್ದು ಹೆಲಿಕಾಪ್ಟರ್ ಓಡಾಡ್ತಾರೆ. ಡಿ ಕೆ ಶಿವಕುಮಾರ್ ಹತ್ರ ಇಫ್ ಐ ಆಮ್ ನಾಟ್ ರಾಂಗ್ ಒಂದು ಅರ್ಧ ಡಜನ್ ಹೆಲಿಕಾಪ್ಟರ್ಗಳಿವೆ. ಆಮೇಲೆ ನಿಮ್ಗೆ ಗೊತ್ತಿಲ್ಲ 224 MLAಗಳಲ್ಲಿ ಅರ್ಧ ಡಜನ್ ಹೆಲಿಕಾಪ್ಟರ್ ಇರುವಂತ ಎಷ್ಟೋ MLAಗಳು, ಮಿನಿಸ್ಟರ್ಗಳು, ಆಪೋಸಿಷನ್ ಲೀಡರ್ಗಳಿದ್ದಾರೆ. ಜೊತೆನಲ್ಲಿ ಪ್ರೈವೇಟ್ ಜೆಟ್ಗಳನ್ನ ಮಾಡ್ಕೊಂಡಿದ್ದಾರೆ. ನಾನು ಒಂದ್ ಸತಿ ಇವನನ್ನ ನೋಡಿದೆ, ನಮ್ಮ ಜಮೀರಾ, ಚಾಮರಾಜಪೇಟೆ ಅವನಲ್ಲ, ಅದೇ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಾ ಡ್ರಗ್ ಮಾಡ್ತಾನೆ. ಅದೇ ಏರಿಯಾ MLA ಅಂತಂದ್ರೆ ನಮ್ಮ ಇವನು ಯಾರೋ ನಮ್ಮ ಚಾಮರಾಜಪೇಟೆ ಮಿನಿಸ್ಟರ್ ಅವನಲ್ಲ, ಮಿನಿಸ್ಟರ್ ಇದಾರಲ್ಲ, ಅವ್ರ ಹತ್ರ ಪ್ರೈವೇಟ್ ಜೆಟ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸಾಕಷ್ಟು ಜನರ ಹತ್ರ, ಶಾಮನೂರ್ ಶಿವಶಂಕರಪ್ಪ ಹತ್ರ, ನಮ್ಮ ಮೋದಿ 8,000 ಕೋಟಿ ಇಫ್ ಐಮ್ ನಾಟ್ ರಾಂಗ್ ಓಡಾಡೋದು ಪ್ರೈವೇಟ್ ಜೆಟ್. ಆದರೆ ಸಾಮಾನ್ಯ ಜನ ಓಡಾಡುವಂತ BMTC ಬಸ್ಸುಗಳು, ರೋಡ್ಗಳು, ಆಮೇಲೆ ಟ್ರೈನುಗಳು, ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ. ಏನಕ್ಕೆ ಅಂದ್ರೆ ನಿಮ್ಮನ್ನೆಲ್ಲ ಕುರಿ ತರನೇ ಅವ್ರು ತುಂಬಿ ಓಡಿಸೋದು. ಯಾವುದೇ ಟ್ರೈನ್ ಅಲ್ಲಿ ನಿಮಗೆ ಸೀಟ್ ಸಿಗಲ್ಲ, ಕುರಿ ತರನೇ. ಐ ಆಮ್ ಜಸ್ಟ್ ಸಿಟಿಂಗ್ ಇನ್ ಮೈ ಹೊಸ ಟಿವಿ ನ್ಯೂಸ್ ಚಾನೆಲ್ ಲಾಂಚ್ ಆಗ್ತಾ ಇದೆ, ಅದೇ ಸ್ಕ್ರೀನ್ ಹಿಂದ್ಗಡೆ ಕುತ್ಕೊಂಡು ನಿಮ್ಗೆ ಇದನ್ನ ಒಂದು ಫಸ್ಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಾಗಿರ್ಬೋದು ಅಥವಾ ರಾಷ್ಟ್ರದಲ್ಲಾಗಿರ್ಬೋದು ಸಾಮಾನ್ಯ ಜನ ಟ್ರೈನಲ್ಲಿ ಹೋಗ್ಬೇಕಾದ್ರು ಕುರಿ ತರ ಹೋಗ್ಬೇಕು. ಮುಂಚೆ ಬಸ್ಸಲ್ಲಿ ಕುರಿ ತರ ಹೋಗೋರು, ಆಮೇಲೆ ಗಾಡಿ ತಗೊಂಡ್ರೆ ಡೆಲ್ಲಿಗೆ ಗಾಡಿಲಿ ಹೋಗಕ್ಕಾಗಲ್ವಲ್ಲ, ಫ್ಲೈಟ್ ಅಲ್ಲಿ ಹೋಗ್ಬೇಕು. ಸಾಮಾನ್ಯ ಜನ ಹವಾಯಿ ಚಪ್ಪಲಿ ಹಾಕೋನು ಹವಾಯಿ ಜಹಾಜ್ ಹತ್ತಬೇಕು ಅನ್ನೋ ಕನಸು ಎಲ್ಲ ಹೋಗಿ ಗುರು. ಪ್ರೈವೇಟೈಸೇಷನ್ ಮಾಡಿ ಆ ಎಂಟೈರ್ ಏರ್ಲೈನ್ಸ್ ಅನ್ನ ಮುಂಡಾಮೋಚಿ ಆ ಏರ್ಲೈನ್ಸ್ಗಳು ದೇಣಿಗೆ ಇಸ್ಕೊಂಡು ಇವತ್ತು ಅವ್ರ ಹತ್ರ ದೇಣಿಗೆ ಇಸ್ಕೊಂಡು ಇವತ್ತು ಅವ್ರ ಕಂಟ್ರೋಲ್ಗೆ ಇಲ್ಲ. ಆಮೇಲೆ ಹೇಳೋರು ಕೇಳೋರು ಯಾವನೂ ಇಲ್ಲ. ಏರ್ಪೋರ್ಟ್ಗಳಲ್ಲಿ ಹೆಣ ಇಟ್ಕೊಂಡು ಹೆಣನ 3 ದಿವಸ ಏರ್ಪೋರ್ಟ್ಗಳು ಇಟ್ಕೊಂಡು ಹೋಗಕ್ಕಾಗ್ದಿರ ಕಾಯ್ದಂತವ್ರು, ಎಂಗೇಜ್ಮೆಂಟ್ ಅನ್ನ ಮಿಸ್ ಮಾಡ್ಕೊಂಡವ್ರು, ಆಸ್ಪತ್ರೆನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿನೋ ಡೆಲಿವರಿಗೋ ಎಲ್ಲೋ ಇದ್ರೆ ಅರ್ಜೆಂಟ್ ಆಗಿ ಹೋಗ್ಬೇಕಂತ ಕಾಯ್ತಾ ಇದ್ದವರು, ಯಾರೋ ಸಾವು ಕೊನೆ ಉಸಿರೆಳಿತಾ ಇದ್ದಾರಲ್ಲ ಅವ್ರುಗಳನ್ನ ನೋಡಕ್ಕೆ ಹೋಗ್ಬೇಕಾದಂತ ಕಾಯ್ತಾ ಇದ್ದವರು ಎಲ್ಲರೂ ಕೂಡ ಇವಾಗ ಅವ್ರು ಗೊತ್ತಾಯ್ತು ಕ್ರಿಮಿನಲ್ಗಳಿಗೆ, ರೇಪಿಸ್ಟ್ಗಳಿಗೆ, ದರೋಡೆಕೋರರಿಗೆ, ಲೂಟಿಕೋರರಿಗೆ, ಭ್ರಷ್ಟಾಚಾರಿಗಳಿಗೆ ಧರ್ಮದ ನಶೆಯಲ್ಲಿ, ಜಾತಿ ಧರ್ಮದ ಹೆಸರಲ್ಲಿ ನೀವುಗಳು ಓಟ್ ಹಾಕರೆ ಇಂಥ ಒಂದು ದರಿದ್ರ ವ್ಯವಸ್ಥೆಯನ್ನ ನೀವೇ ಅನುಭವಿಸ್ತೀರಾ. ಯಾವ ದೇವರು ಹೇಳಿಲ್ಲ, ಯಾವ ದೇವರು ಯಾಕೆ ಏರ್ಪೋರ್ಟ್ ಅಲ್ಲಿ ಬರ್ಲಿಲ್ಲ, ಯಾವ ದೇವರು ಯಾಕೆ ಮೊನ್ನೆ ದೇವ್ರು ಇದಾನೆ, ದೇವರನ್ನ ಇವರು ಕಸ್ಟಡಿ ತಗೊಂಡು ದೇವರ ಹೆಸರಲ್ಲಿ ರಾಜಕೀಯ ಮಾಡೋ ಅಂತ ಬೇವರ್ಸಿಗಳಿಗೆ ಅರ್ಥ ಮಾಡ್ಕೊಬೇಕು. ದೇವ್ರ ಇದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅವ್ನು ಎಲ್ಲಿರ್ಬೇಕು ಅಲ್ಲಿ ಇದಾನೆ, ಏನ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾನೆ. ಯಾರೋ ಗಂಟೆ ಅಲ್ಲಾಡ್ಸಿದ ತಕ್ಷಣ ಅಲ್ಲಿ ದೇವ್ರು ಬಂದು ಅವನಿಗೆ ಓಟ್ ಹಾಕು ಅಂತ ಹೇಳಲ್ಲ. ದೇವರ ಹೆಸರಲ್ಲಿ ಓಟ್ಗಳನ್ನ ತಗೊಂಡು ನಿಮ್ಮನ್ನ ಗೂಬೆ ಮಾಡ್ಕೊಂಡು ಇಡೀ ರಾಷ್ಟ್ರದ ವ್ಯವಸ್ಥೆ 2 ಲಕ್ಷ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದೆ. ಅಫಿಷಿಯಲ್ ಆಗಿ ಅವರೇ ಹೇಳಿರೋದು, ಪಾರ್ಲಿಮೆಂಟ್ ಅಲ್ಲಿ ಅಫಿಷಿಯಲ್ ಆಗಿ ಅವರೇ ಹೇಳಿರುವಂತದ್ದು 2 ಲಕ್ಷ ಫ್ಯಾಕ್ಟ್ರಿ. 2 ಲಕ್ಷ ಫ್ಯಾಕ್ಟ್ರಿನಲ್ಲಿ ಎಷ್ಟು ಜನ ಲೇಬರ್ಗಳು ಕೆಲಸ ಕಳ್ಕೊಂಡ್ರು. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಟೋಲ್ ಗೇಟ್ ಯಾವ ಟೋಲ್ ಗೇಟ್ ರೋಡ್ ಆದ್ರೂ ನೀವು ಓಡಾಡ್ಬೋದಾ? ಕ್ಯಾನ್ ಯು ರೋಮ್ ಅರೌಂಡ್? ಓಡಾಡ್ಬೋದಾ? ಇಲ್ಲಿಂದ ಬೆಳಗಾಂಗೆ ಹೋಗಕ್ಕಾಗಲ್ಲ.
ನಾನು ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಡಾಗ ಏನು ಈ ತರ ತಗೋಣ ಅಂತ ನಾನು ಮೊನ್ನೆ ಬೆಳಗಾಂ ಗೊತ್ತಾಯ್ತು. ಇಡೀ ಬೆಂಗಳೂರಿಂದ ಇದ್ರಗೇನೆ ಬೆಳಗಾಂವರೆಗೂ ಎಂಟೈರ್ ನ್ಯಾಷನಲ್ ಹೈವೇನ ಕಿತ್ತಾಕವ್ರೆ. 7-8 ಟೋಲ್ ಗೇಟ್ಗಳಿವೆ. ಟೋಲ್ ಗೇಟ್ ಮಾತ್ರ ವಸೂಲಿ ಮಾಡ್ತಾನೆ ಇರ್ತಾರೆ. ಕಿತ್ತೋಗಿರೋ ನ್ಯಾಷನಲ್ ಹೈವೇ ಯಾವ ಹಲ್ಕಟ್ ನನ್ನ ಮಗನೂ ಅಷ್ಟೇನೆ ಆ ನಿತಿನ್ ಗಡ್ಕರಿಗೆ ಆಗಿರ್ಬೋದು, ಬಿಜೆಪಿಗೆ ವೋಟ್ ಹಾಕದಂತ ಮೋದಿಗಾಗಿರ್ಬೋದು, ಪ್ರಹ್ಲಾದ್ ಜೋಶಿಗಾಗಿರ್ಬೋದು, ಇವನ್ ಯಾರೋ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಆಗಿರ್ಬೋದು, ಯಾಕಪ್ಪ ಈ ನಾವು ಟೋಲ್ ಗೇಟ್ ತಗೊಂಡು ಕಿತ್ತೋಗಿರೋ ನ್ಯಾಷನಲ್ ಹೈವೇ ಕೊಟ್ಟಿದ್ದೀರ ಅಂತ ಯಾರು ಕೇಳಲ್ಲ. ಅನ್ಬೋಗ್ಸಿ. ಈಗ ಕಾಂಗ್ರೆಸ್ ಅವರು ಅದನ್ನೇ ಮಾಡ್ತಾ ಇರೋದು. ದೇ ಆರ್ ಜಸ್ಟ್ ಫಾಲೋಯಿಂಗ್ ಬಿಜೆಪಿಯ ನಡೆಯನ್ನ ಕಾಂಗ್ರೆಸ್ ಅವರು ಫಾಲೋ ಮಾಡ್ತಾ ಇದಾರೆ. ರೈತರ ಹತ್ರ ಜಮೀನುಗಳು ಕಿತ್ಕೊಂತಾರೆ, ಲೇಔಟ್ ಮಾಡಬೇಕು ಅಂತ. ಬಿಡದಿನಲ್ಲಿ 8,500 ಎಕರೆ ಡಿ ಕೆ ಶಿವಕುಮಾರ್ಗೆ ಬೇಕೇ ಬೇಕು. ನನ್ಗೆ ಆ ಬಿಡದಿನಲ್ಲಿ ಜಮೀನ್ ತಗೊಂಡು ದುಡ್ಡು ಮಾಡ್ಕೊಬೇಕು ಸರ್ಕಾರ. ರೈತರನ್ನೆಲ್ಲ ಒಕ್ಕಲೆ ಬುಡಿಸ್ಬೇಕು. ಅದನ್ನ ಬಾಂಬೆ ಅವ್ರಿಗೆ, ಡೆಲ್ಲಿ ಅವ್ರಿಗೆ, ನೇಪಾಳದವ್ರಿಗೆ, ಬಾಂಗ್ಲಾದೇಶ ಅವ್ರಿಗೆ, ಈಗ ಬರೀ ಇಂಡಿಯಾದಲ್ಲಿರೋರಲ್ಲ ಬಾಂಗ್ಲಾದೇಶವರು ಬಂದು ಕೂಡ ಡೆಲ್ಲಿನಲ್ಲಿ ಭಾರತದಲ್ಲಿ ಸೆಟ್ಲ್ ಆಗ್ತಾರೆ. ನೋಡಿ, ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಡೆಲ್ಲಿನಲ್ಲಿ ಸೆಟ್ಲ್ ಆಗೋರು. ಆಯಮ್ಮನಿಗೆ ಎಲ್ಲ ಸೆಕ್ಯೂರಿಟಿ ಎಲ್ಲ ಕೊಡ್ತಾರೆ. ಯಾಕೆ ಅಂತಂದ್ರೆ ನಮ್ಮ ದೇಶದ ಸಾಬರ್ನ ಉಗಿಯೋದು, ಪಕ್ಕದ ದೇಶದ ಪ್ರಧಾನಿನ ಅವ್ರ ಆಯಮ್ಮನು ಮುಸ್ಲಿಮ್ಸೇ ಕರ್ಕೊಂಡ್ಬಂದು ಸೆಕ್ಯೂರಿಟಿ ಕೊಟ್ಟು, ಆಮೇಲೆ ನಮ್ಮ ದೇಶದ ಐ ಥಿಂಕ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಏನಿದ್ದಾರೆ ಶಿವಶಂಕರ ಯಪ್ಪ ಹೆಸರು, ಏನ್ ಹೇಳ್ತಾನೆ, ಎಷ್ಟು ದಿನ ಬೇಕಾರೆ ಇರ್ಲಿ ಮಾಜಿ ಪ್ರಧಾನಿಗಳು ಅಂತ. ಅದಕ್ಕೆ ದುಡ್ಡು ಐತಲ್ಲ, ದುಡ್ಡಿರೋ ಮುಸ್ಲಿಮ್ಸ್ ಅವರು ಬಾಂಗ್ಲಾದೇಶಿ ಮಾಜಿ ಪ್ರಧಾನಿ ಎಷ್ಟು ದಿನ ಬೇಕಾರೆ ಇರ್ಲಿ, ಅದೇ ನಮ್ಮ ದೇಶದ ಮುಸಲ್ಮಾನರು ಟೆರರಿಸ್ಟ್ಗಳು ಅಂತ ಇವ್ರು ಹೇಳ್ತಾರೆ. ನಾನು ಹೇಳಿಲ್ಲ ಅಂತ ಅಂದ್ರೆ ದುಡ್ಡಿದ್ರೆ ಯಾವ ಜಾತಿ ಧರ್ಮನೂ ಇಲ್ಲ, ಅವರೆಲ್ಲರೂ ಕೂಡ ಸ್ಥಿತಿವಂತರೆ. ಅದೇ ದುಡ್ಡಿಲ್ದವನ ಅವನು ಹಿಂದೂ ಆಗಿರ್ಲಿ, ಆ ಏರ್ಪೋರ್ಟ್ ಅಲ್ಲಿ ಹೆಣಗಳಿಟ್ಕೊಂಡು, ಪ್ರೆಗ್ನೆಂಟ್ ವುಮೆನ್ಗಳನ್ನ ಇಟ್ಕೊಂಡು, ಹಾಸ್ಪಿಟಲ್ ಸಾಯೋರ್ನ ನೋಡೋಕೋಸ್ಕರ ಹೋಗೋಂತ ಇಟ್ಕೊಂಡು, ಇವತ್ತು ಆ ಪರಿಸ್ಥಿತಿಗೆ, ಇವತ್ತಿನ ಪರಿಸ್ಥಿತಿಗೆ ನಿಮ್ಮನ್ನ ಲೂಟಿ ಮಾಡೋದು, ನಿಮ್ ಓಟ್ ಹಾಕ್ಸ್ಕೊಳೋದು ನಂಬಿಕೆ ಮೇಲೆ, ನಿಮ್ಮ ಟ್ಯಾಕ್ಸ್ ಇಂದ ಅವ್ರ ಸರ್ಕಾರ ನಡೆಸೋದು. ನಿಮ್ಮ ಓಟಿಂದ ಸರ್ಕಾರ ಆಗುತ್ತೆ, ನಿಮ್ಮ ಟ್ಯಾಕ್ಸ್ ಇಂದ ಅವ್ರ ಸರ್ಕಾರ ನಡೆಯುತ್ತೆ. ಆದ್ರೆ ನಿಮಗೆ ಟ್ರೈನಲ್ಲೂ ನೆಮ್ಮದಿ ಇಲ್ಲ, ಬಸ್ಸಲ್ಲೂ ನೆಮ್ಮದಿ ಇಲ್ಲ. ಈಗ ಪ್ಲೇನ್ ಕೂಡ ಹೆಚ್ಚು ಕಡಿಮೆ ಲಗೇಜ್ ಗೂಡ್ಸ್ ಪ್ಲೇನ್ ತರ ಮಾಡಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಸಾಮಾನ್ಯ ಜನ ಪ್ಲೇನ್ ಹತ್ತೋದು ತಪ್ಪಲ್ಲ, ಆದರೆ ಹತ್ತುವಂತ ಪ್ಲೇನ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು. ಆಯ್ತಪ್ಪ, ಟ್ರೈನ್ ಅನ್ನ ಪ್ರೈವೇಟೈಸೇಷನ್ ಮಾಡಿದ ಈ ಮೋದಿ ಸರ್ಕಾರ 13 ವರ್ಷದಲ್ಲಿ ಏನು ಉದ್ಧಾರ ಆಗಿದೆ? ಅದೇ ಕುರಿಗಳ ತರ ತುಂಬಿಕೊಂಡು ಹೋಗ್ತೀರಾ, ಅದೇ ಗಲೀಜು, ಅದೇ ವಾಸನೆ, ಏನು ಬದಲಾವಣೆ ಆಗಿಲ್ಲ. ಈಗ ಏರೋಪ್ಲೇನ್ ಇಂಡಸ್ಟ್ರಿನ ಏವಿಯೇಷನ್ ಇಂಡಸ್ಟ್ರಿನ ಪ್ರೈವೇಟೈಸೇಷನ್ ಮಾಡಿದ್ರು, ಏನು ಬದಲಾವಣೆ ಆಗಿಲ್ಲ. ಓಕೆ, ನೋಡಿ ಯಾವ ಮಟ್ಟಕ್ಕೆ ಅಂತಂದ್ರೆ ರಷ್ಯಾದ ಪ್ರೆಸಿಡೆಂಟ್ ಡೆಲ್ಲಿಗೆ ಬಂದ್ರೆ ಪ್ರೆಸ್ ಬ್ರೀಫ್ ಮಾಡ್ಬೇಕಾದ್ರೆ ಕೆಮ್ತಾನೆ. ಯಾವ ಮಟ್ಟಕ್ಕೆ ಕೆಮ್ತಾನೆ ಅಂತಂದ್ರೆ ರಷ್ಯನ್ ಪ್ರೆಸಿಡೆಂಟ್ ಪುಟಿನ್ ಅಲ್ಲಿ ಏರ್ ಪೊಲ್ಯೂಷನ್ ಆಗಿ ಅವನ ಕೈಲಿ ಉಸಿರಾಡಕ್ ಆಗ್ತಾ ಇಲ್ಲ. ಯಾರೋ ರಷ್ಯಾದ ಪುಟಿನ್ ಕೆಮ್ತಾನೆ ಪ್ರೆಸ್ ಬ್ರೀಫ್ ಮಾಡ್ಬೇಕಾರೆ. ಆ ಮಟ್ಟಕ್ಕೆ ಇವತ್ತು ಬಾಂಬೆ, ಡೆಲ್ಲಿ, ನೆಕ್ಸ್ಟ್ ಬೆಂಗಳೂರು ಗಲೀಜು ವಾತಾವರಣ, ಹೊಗೆ. ಅಲ್ಲಿ 1.5 ಕೋಟಿ ನಮ್ದು ಕೂಡ ಬೆಂಗಳೂರಿನ ವಾಹನಗಳು ವಿಷ ಕುಡಿರಿ, ಕ್ಯಾನ್ಸರ್ ಬಂದು ಸಾರಿ ಹಾಸ್ಪಿಟಲ್ ಅವರು, ಫಾರ್ಮಸಿ ಅವರು ಉದ್ಧಾರ ಆಗ್ತಾರೆ, ಡಾಕ್ಟರ್ಗಳು ಉದ್ಧಾರ ಆಗ್ತಾರೆ ಹೊರತು ಈ ರೀತಿ ಒಂದು ಬೆಳವಣಿಗೆನಲ್ಲಿ ಇನ್ನೇನು ಆಗಲ್ಲ ಅಂತ ಹೇಳುತ್ತಾ, ಬೆಂಗಳೂರಲ್ಲಿ ಇದಕ್ಕೆ ಸರ್ಕಾರ ಬಿಲ್ಡಿಂಗ್ಗಳನ್ನ ಡೆಬ್ರಿಸ್ಗಳನ್ನ ಎತ್ತಕ್ಕೆ ಒಂದು ಹೊಸ ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟಿದೆ. 1,000 ಕೋಟಿ ಅಂತೆ ಬಿಲ್ಡಿಂಗ್ ಡೆಮಾಲಿಷಿಂಗ್ ಮಾಡೋ ಡೆಬ್ರಿಸ್ಗಳನ್ನ ರೀಸೈಕಲ್ ಮಾಡಕ್ಕೆ. ಏನೇನ್ ಸ್ಕ್ಯಾಮ್ಗಳು ಮಾಡ್ತಾರೋ ಗೊತ್ತಿಲ್ಲ. ಕಸನೂ ರೀಸೈಕಲ್ ಆಗ್ತಾ ಇಲ್ಲ. ಕಸಕ್ಕೆ 4,000 ಕೋಟಿ ಖರ್ಚು ಮಾಡ್ತಾರೆ. ಬೆಂಗಳೂರಿನ ಕಸ ತಗೊಂಡೋಗಿ ಬಿಸಾಕ್ತಾರೆ, ಅದು ಕೂಡ ಏನೂ ಆಗ್ತಾ ಇಲ್ಲ. ಇವತ್ತು ಇಂಡಿಗೋ ಏರ್ಲೈನ್ಸ್ ಬಂದು ಹಾಲ್ಟ್ ಆಗಿ ಇಡೀ ಏರ್ ಟ್ರಾವೆಲರ್ಸ್ ಯಾವ ಮಟ್ಟಕ್ಕೆ ಗಬ್ಬೆದ್ದೋಗಿದ್ದಾರೆ ಅಂತ ಕಣ್ಣೀರ್ ಹಾಕೊಂತ ಇದಾರೆ. ಅಲ್ಲ, ಓಟ್ ಮಾಡ್ಬೇಕಾದ್ರೆ ರಾಮ, ಪಾಕಿಸ್ತಾನ, ಅದು ಇದು, ಜಾತಿ ಧರ್ಮ. ಫ್ರಾನ್ಸ್ ಸ್ಮಾಲ್ ಕಂಟ್ರಿ, ಒಂದು ಸಣ್ಣ ಕಂಟ್ರಿ, ಅಷ್ಟು ಪವರ್ಫುಲ್. ಜಪಾನ್ ಒಂದು ಸಣ್ಣ ಕಂಟ್ರಿ, ಅವ್ರು ಯಾರೋ ಹಿಂದೂ ಮುಸ್ಲಿಮು ಜಾತಿ ಧರ್ಮ ಇಟ್ಕೊಂಡು ಓಟ್ ಹಾಕಲ್ಲ. ಅವ್ರ ದೇಶಕ್ಕೋಸ್ಕರ ಅವ್ರಿಗೋಸ್ಕರ ಓಟ್ ಹಾಕ್ತಾರೆ. ನೀವು ಓಟ್ ಹಾಕೋದು, ನೀವು ಅದೇ ಕಾಂಗ್ರೆಸ್ ಅವರು ಭಾಗ್ಯಗಳು ಅಂತಾರೆ, ಬಿಜೆಪಿಯವರು ಜಾತಿ ಧರ್ಮ ಅಂತಾರೆ. ಈ ರೀತಿ ನಿಮ್ಮನ್ನ ಮಾರ್ಕೆಟಿಂಗ್ ಮಾಡಿ ಹಾಳು ಮಾಡಿರುವಂತ ಜನಗಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಇವತ್ತು ಹವಾಯಿ ಚಪ್ಪಲಿ ಹಾಕಿರೋನು ಪ್ಲೇನ್ ಹತ್ತೋದು ದೊಡ್ಡ ವಿಚಾರ ಅಲ್ಲ. ಆದರೆ ಇವತ್ತು ಆ ಏವಿಯೇಷನ್ ಇಂಡಸ್ಟ್ರಿನ ಎಷ್ಟು ಮಟ್ಟಿಗೆ ಇವರು ಕಬ್ಬೆ ಬುರ್ಸ್ ಹಾಕಿದ್ದಾರೆ ಅಂತ ಹೇಳುತ್ತಾ, ಒಂದಂತೂ ನಿಜ, ಅನ್ಲೆಸ್ ನೀವುಗಳು ಎಜುಕೇಟೆಡ್ಸ್ಗೆ, ಒಳ್ಳೆಯವ್ರಿಗೆ
ಸಮಾಜವನ್ನ ಪ್ರೀತಿ ಮಾಡೋರ್ಗೆ, ನಿಮ್ಮನ್ನ ಪ್ರೀತಿ ಮಾಡೋರ್ಗೆ ಎಲ್ಲಿವರೆಗೂ ಓಟ್ ಹಾಕಲ್ಲೋ, ಎಲ್ಲಿವರೆಗೂ JDS ಕಾಂಗ್ರೆಸ್ BJP ಅಂತ ನೀವು ಓಟ್ ಹಾಕ್ತಾ ಇರ್ತೀರೋ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಅಂತ ಹೇಳುತ್ತಾ, ನಿಮ್ಮ ಮನೆಗೆ, ನಿಮ್ಮ ಮೊಬೈಲ್ಗೆ, ನಿಮ್ಮ ಮನಸ್ಸಿಗೆ ಹೊಸ ಸ್ಪಷ್ಟತೆ ಇರುವಂತಹ ಒಂದು ನ್ಯೂಸ್ ಚಾನೆಲ್ ನ ಕರ್ನಾಟಕದಲ್ಲಿ ನಮ್ಮ ಟೀಮು ಐ ಥಿಂಕ್ ಅಪ್ಲಿಂಕ್ ಮಾಡ್ತಾ ಇದೆ. ಕೆಲವೇ ದಿನಗಳಲ್ಲಿ ಡಿಜಿಟಲ್ ರೂಪದಲ್ಲಿ ನಿಮ್ಮ ಮುಂದೆ ಟ್ರೂ ಲೈಫ್ ಬರಲಿದೆ ಅಂತ ಹೇಳುತ್ತಾ, ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇದೇ ಇರ್ಲಿ ಅಂತ ನಾನಂತೂ ಯಾವಾಗ್ಲೂ ಉಗಿತಾನೆ ಇರ್ತೀನಿ. ಯಾವನೇ ತಪ್ಪು ಮಾಡ್ಲಿ ಅವನನ್ನ ಪ್ರಶ್ನೆ ಮಾಡ್ತೀನಿ ನಿಮ್ ಪರವಾಗಿ. ನಮಗ್ ಗೊತ್ತು ನಿಮ್ಗೂ ಮಾತಾಡ್ಬೇಕು ಅಂತ ಆಸೆ, ಆದ್ರೆ ಮಾತಾಡಿದ್ರೆ FIR ಆಗ್ತಾರೆ. ಆಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಕ್ಕೆ ಲೈವ್ ಮಾಡಿ ನೋಡಿ ಮರ್ತೇ ಹೋಗಿದ್ದೀನಿ, ಇದೆಲ್ಲ ಮಾತಾಡ್ಕೊಂಡು ಆಕ್ಚುಲಿ ಏನಕ್ಕೆ ನಾನು ವಿಡಿಯೋ ಮಾಡಿದೆ ಮರ್ತೇ ಹೋಗಿದ್ದೀನಿ. ಪೊಲೀಸ್ ಒಂದ್ ನಿಮಿಷ ಪೊಲೀಸ್ ಇಲಾಖೆ ಅವ್ರಿಗೆ ಏನಾಗಿದೆ ದೊಡ್ಡ ರೋಗ ಅಂತ ನಾನು उसको बोलना थोड़े 2 मिनट रहने के लिए उसको बोलो. ಪೊಲೀಸ್ ಇಲಾಖೆಗೆ ಏನ್ ದೊಡ್ಡ ರೋಗ ಬಂದಿದೆ ನಮ್ಗಂತ, ಪೊಲೀಸ್ ಇಲಾಖೆಗೆ ಏನು ದೊಡ್ಡ ರೋಗ ಬಂದಿದೆ ಗೊತ್ತಿಲ್ಲ. ಕಳೆದ 2 ತಿಂಗಳಿಂದ ಸಾಲು ಪೊಲೀಸ್ ಅವರು ATM ದರೋಡೆ, ಕಿಡ್ನಾಪ್, ಲಾಡಿ ಬಿಚ್ಚೋದು, ಡ್ರಗ್ಸ್ ಮಾರೋದು, ಚಿನ್ನ ಕದಿಯೋದು, ರಿಯಲ್ ಎಸ್ಟೇಟ್ ಮಾಡೋದು. ಈಗ ಹೊಸದಾಗಿ ನ್ಯೂಸ್ ಅಲ್ಲಿರೋ ಅಂತ ವ್ಯಕ್ತಿ ಅಂತಂದ್ರೆ ಗೋವಿಂದನ ಒಂದ್ ಸೆಕೆಂಡ್ ಓಕೆ ಒಂದ್ ಸೆಕೆಂಡ್ ಗೋವಿಂದ ಒಂದ್ ಸೆಕೆಂಡ್ ತಾವು ಸ್ಲಿಪ್ ಸ್ಲಿಪ್ದನ ಸಾರಿ ಮರೆತು ಬಿಟ್ಟೆ. ಬಂಡೇಪಾಳ್ಯ ಇನ್ಸ್ಪೆಕ್ಟರ್ ಮಹೇಶ ಸುದ್ದಿಯಲ್ಲಿದ್ದಾನೆ. ಏನಕ್ಕೆ ಅಂತ ಹೇಳಿ ಕೇಳ್ತೀರಾ? ಏನಕ್ಕೂ ಇಲ್ಲ, ಕಿಡ್ನಾಪ್ ಮಾಡಿದ್ದಾನೆ. ಯಾರೋ ನೇಪಾಳಿ ಹುಡುಗನ್ನ ಕಿಡ್ನಾಪ್ ಮಾಡಿ 25 ಲಕ್ಷ ವಸೂಲಿಗೆ ಇಟ್ಟವನೆ. ಬನ್ನಿ ಅವನ ಮುಖಾನ ಸ್ವಲ್ಪ ನೋಡ್ಕೊಳ್ಳಿ ಅಂತೆ, ದಯಮಾಡಿ ಅವನ ಮುಖಾನ ಒಂಚೂರು ನೋಡ್ಕೊಳ್ಳಿ. ಓಕೆ, ಇಲ್ಲ ಇದೆ ನೋಡಿ, ಇವನೇ ಬಂಡೇಪಾಳ್ಯದ ಇನ್ಸ್ಪೆಕ್ಟರ್ ಮಹೇಶ ಕನಕಗಿರಿ ಅಂತೆ. 25 ಲಕ್ಷಕ್ಕೆ ವಸೂಲಿ ಇಟ್ಟವನೇ ಸಾಹೇಬ ಇವನು. ಓಕೆ, ಇವನ್ನ ಸಾಹೇಬ ಅನ್ಬೇಕು, ಕಿಡ್ನಾಪರ್ ಅನ್ಬೇಕು, ವಸೂಲಿಕಾರನ್ ಅನ್ಬೇಕು. ಲೇ ಏನಕ್ಕೋ ಯೂನಿಫಾರ್ಮ್ ಹಾಕೊಂಡಿದ್ದೀರಾ ನೀವೆಲ್ಲ? ಲೇ BTV ಪ್ರಸಾರ ಮಾಡಿದ್ರೆ ಆ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ರ ಬಾಂಬೆ ಗಿಂಬೆಗೆ ಹೋಗ. ಲೇ ಬೇವರ್ಸಿ ಅಲ್ವೋ, ನಿನಗೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂತ ನಿನಗೆ ಯೂನಿಫಾರ್ಮ್ ಕೊಟ್ರೆ ಇವನು 2 ಕಾನ್ಸ್ಟೇಬಲ್ಗಳು 3 ಕಾನ್ಸ್ಟೇಬಲ್ಗಳು ಒಬ್ಬ ರೌಡಿ ಜೊತೆ ಸೇರ್ಕೊಂಡು, ಯಾರೋ ಸೈಯದ್ ಸಮೀವುಲ್ಲಾ ಅಂತ ಅವನು ಬೇವರ್ಸಿ, ಅವನೊಬ್ಬ ರೌಡಿ, ಇವನೊಬ್ಬ ಇನ್ಸ್ಪೆಕ್ಟರ್, 3 ಜನ ಕಾನ್ಸ್ಟೇಬಲ್ ಸೇರ್ಕೊಂಡು ಯಾರೋ ಒಬ್ಬ ನೇಪಾಳಿ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿ ಈ ಬೇವರ್ಸಿಗಳು ಇವ್ರಿಗೆ ಯೂನಿಫಾರ್ಮ್ ಒಂದು ಬೇರೆ ಕೇಳೋ, ಅದೆಷ್ಟು ಕಾಸು ಕೊಟ್ಟು ಬಂದ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ಗೆ. ಇವಾಗ ಯೂನಿಫಾರ್ಮ್ ಹಾಕೊಂಡು ಕಿಡ್ನಾಪ್ಗಳು ಮಾಡ್ತಾವ್ರೆ. ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರೇ, ನಿಮ್ಗೆ ವಯಸ್ಸಾಯ್ತ್ರಿ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನೋಡ್ರಿ. ಇಂಥ ಬೇವರ್ಸಿಗಳೆಲ್ಲ ಕಿಡ್ನಾಪ್ ಯೂನಿಫಾರ್ಮ್ ಹಾಕೊಂಡು ಕಿಡ್ನಾಪ್ ಮಾಡ್ಸವನೆ. ಅವ್ನು ಯಾರೋ ಏನೋ ಮನೋಜ್ ತಾಪರ್ ಅಂತ ಇಂಥ ಬೇವರ್ಸಿಗಳೆಲ್ಲ ಇವತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದನ್ನೇ ಈ ಒಂದು ಕರ್ನಾಟಕದಲ್ಲಿ ಈ ಪೊಲೀಸ್ ಇಲಾಖೆ ಒಂದು ಕಳ್ಳರ ಡಿಪಾರ್ಟ್ಮೆಂಟ್ ಆಗಿ ಬದಲಾವಣೆ ಆಗಿದೆ. ಇಂಥ ಬೇವರ್ಸಿಗಳೆಲ್ಲ ನೋಡಿ, ಇವನು ಯೂನಿಫಾರ್ಮ್ ಹಾಕೊಂಡ್ರು ದೊಡ್ಡ ಡಕಾಯಿತ, ಒಬ್ಬ ವಸೂಲಿಕಾರ, ಇಂಥವರೆಲ್ಲ ಇವತ್ತು ಪೊಲೀಸ್ ಇಲಾಖೆ. ಇವನ ಹೆಸರು ಇವನ್ ಗೊತ್ತಾ? ಮಹೇಶ ಕನಕಗಿರಿ ಅಂತ. ಯಾವ ಊರ ಹೆಸರು ಇಟ್ಕೊನೋ ಗೊತ್ತಿಲ್ಲ. ಇಂಥ ಬೇವರ್ಸಿಗಳು, ಇಂಥ ಕಿಡ್ನಾಪರ್ಗಳನ್ನ, ಇಂಥ ಕಿಡ್ನಾಪ್ ಮನಸ್ಥಿತಿ ಇರೋಂಥವ್ರು ಪೊಲೀಸ್ ಇಲಾಖೆನಲ್ಲಿದ್ರೆ ಜನ ಸುರಕ್ಷಿತರಾಗತ್ತಾ? ಕರ್ನಾಟಕ ಇಷ್ಟ ಉದ್ದಗಲ ಇರುವಂತ ಕರ್ನಾಟಕದಲ್ಲಿ 1000 ಪೊಲೀಸ್ ಸ್ಟೇಷನ್ ಅವೆ. 1000 ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಇಂಥ ಕಳ್ಳರುಗಳನ್ನ ದುಡ್ಡಿಸ್ಕೊಂಡು ಇವ್ರುಗಳು 1 ಕೋಟಿ 2 ಕೋಟಿ 5 ಕೋಟಿ ಪ್ರಮೋಷನ್ ದುಡ್ಡು ಕೊಡ್ತಾರೆ, ಪೋಸ್ಟಿಂಗ್ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಬಿಟ್ಟು ಬಂದು ಇಲ್ಲಿ ಕಿಡ್ನಾಪ್ಗಳು ಮಾಡೋದು. ಇವನ್ ಯಾರನ್ನು ಗೊತ್ತಾ ಮಾಡಿರೋದು? ಯಲಹಂಕದಲ್ಲಿ ಮನೋಜ್ ತಾಪರ್ ಅನ್ನೋ ಒಬ್ಬ ನೇಪಾಳಿ ಹುಡುಗನನ್ನ ಕಿಡ್ನಾಪ್ ಮಾಡಿಸಿ ಇವನು ಹೆಡ್ ಕಾನ್ಸ್ಟೇಬಲ್ ಶಿವಶಂಕರ, ಆಮೇಲೆ ಕಾಂತರಾಜು, ಇವನು ಬಂಡೇಪಾಳ್ಯ ಇನ್ಸ್ಪೆಕ್ಟರ್ ಮಹೇಶ ಅಂತ. ಇವನ್ ಮುಖ ಸ್ವಲ್ಪ ನೋಡ್ಕೊಳ್ಳಿ, ಇವನ್ ಮುಖನ. ಓಕೆ, ಇಂಥವರಿಂದನೇ ಇಡೀ ಪೊಲೀಸ್ ಇಲಾಖೆ ಎಕ್ಕುಟ್ಟೋಗಿದೆ. ನೋಡ್ಕೊಳ್ಳಿ ರೀ ಹೋಮ್ ಮಿನಿಸ್ಟರ್, ನೋಡ್ರಿ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯೂನಿಫಾರ್ಮ್ ಹಾಕೊಂಡು ಕಿಡ್ನಾಪ್ ಮಾಡೋ ಅಂತ ಇಂಥ ಕಂತ್ರಿಗಳಿಗೆ ಫಸ್ಟ್ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ರಿ. ಬರೀ ಸಸ್ಪೆಂಡ್ ಮಾಡಿದ್ರೆ ಅವನು ಯಾರನ್ನ ಅಡ್ವೊಕೇಟ್ಗೆ ಹೋಗ್ಬಿಟ್ಟು ಕಾಸು ಕೊಟ್ಬಿಟ್ಟು ಸಸ್ಪೆನ್ಷನ್ ರಿವೋಕ್ ಮಾಡ್ಕೊಂಡ್ಬರ್ತಾನೆ. ಮೊದಲು ಇವನ್ನ ಅರೆಸ್ಟ್ ಮಾಡಿಸ್ರಿ. ಒಂದು ಉದಾಹರಣೆ ಇಲ್ಲ. 11 ಜನನ RCB ನಲ್ಲಿ ಸಾಯಿಸಿದ ದಯಾನಂದ, ಅವನ್ನ ಅರೆಸ್ಟ್ ಮಾಡಿಲ್ಲ.
ಚಾಮರಾಜಪೇಟೆಯಲ್ಲಿ ಮಂಜ ಡ್ರಗ್ಸ್ಗಳು ಮಾಡ್ತಾ ಇದ್ದ 11 ಜನ, ಅವನು ಕೂಡ ಅರೆಸ್ಟ್ ಆಗಿಲ್ಲ. ಇವನು 2 kg ಚಿನ್ನನ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ಟ ಸಂಜೀವ ಸೂರ್ಯನಗರ, ಅವನ ಅರೆಸ್ಟ್ ಆಗಿಲ್ಲ. ಇವನು ಡಿಜೆ ಹಳ್ಳಿ ಸುನೀಲ ಲಾಡಿ ಬಿಚ್ಚದ ಯಾವ್ದೋ ಹೆಣ್ಮಗಳ ಜೊತೆ, ಅವನ್ನ ಅರೆಸ್ಟ್ ಮಾಡಿಲ್ಲ. ಮೊನ್ನೆ ದಾವಣಗೆರೆನಲ್ಲಿ 2 kg ಇಬ್ರು PSIಗಳು ಚಿನ್ನ ಕದ್ದವ್ರೆ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಮತ್ತೆ ಅರೆಸ್ಟ್ ಮಾತ್ರ, ಮತ್ತೆ ಹಂಗಾರೆ ಬರೀ ಜನಗಳಿಗೆ ಮಾತ್ರನಾ? ಸಾಮಾನ್ಯ ಜನ ಏನಾದ್ರು ನಮ್ಮಂತರ ವಿಡಿಯೋ ಮಾಡಿದ್ರೆ ಮನೆ ನುಗ್ಗೋ ಅಂತ ಇಂಥ ಭ್ರಷ್ಟ ಪೊಲೀಸ್ ಬೇವರ್ಸಿಗಳು ಇವ್ರನ್ನ ಮಾತ್ರ ಸಸ್ಪೆಂಡ್ ಮಾಡಿ ಹೋಗಪ್ಪ ಸ್ಟೇ ತಗೊಂಬ, ಮತ್ತೆ ಯಾವ್ದಾನ ಒಂದು ವಸೂಲಿದೆ ತಗೊಂಬ ಅಂತೇಳಿ ಇವರೆಲ್ಲ ಕಾಸು ಕೊಟ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಸು ಕೊಟ್ಟು ಬಿಜೆಪಿಯವರು ಇಸ್ಕೊಂಡರು. ಈ ಕಾಂಗ್ರೆಸ್ ಅಲ್ಲಿ ಇರುವಂತ ವಸೂಲಿಕಾರರ ಮಿನಿಸ್ಟರ್ಗಳು ಇಂಥವ್ರ ಹತ್ರ ವಸೂಲಿ ಇಸ್ಕೊಂಡು ಇಂಥವ್ರಿಗೆ ಪೋಸ್ಟಿಂಗ್ ಕೊಟ್ಟು, ಈಗ ಪೋಸ್ಟಿಂಗ್ ಕೊಟ್ಟ ಮೇಲೆ ಇವರು ದುಡ್ಡು ಮಾಡ್ಬೇಕಲ್ಲ. ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ ರೀ ನೋಡ್ರಿ. ಇವನು ಇನ್ಸ್ಪೆಕ್ಟರ್ ಅಂತೆ, ಇನ್ಸ್ಪೆಕ್ಟರ್ ರೂಪದಲ್ಲಿರುವಂತ ಒಬ್ಬ ಕಿಡ್ನಾಪರ್, ಇವನೊಬ್ಬ ವಸೂಲಿಕಾರ, ಲಂಚಕೋರ ಇವನೊಬ್ಬ. ಏನ್ ಹೇಳ್ಬೇಕು ಇವನಿಗೆ, ಏನ್ ಹೇಳ್ಬೇಕು ಅಲ್ಲ, ನಮಗಂತೂ ಗೊತ್ತಾಗ್ತಾ ಇಲ್ಲ. ಕರ್ನಾಟಕದ ಹೋಮ್ ಮಿನಿಸ್ಟರ್ಗೆ ಕಿವಿ ಕೇಳಿಸಲ್ಲ, ಮಾತಾಡಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಕೇಳಿಸ್ಕೊಳ್ಳೋದಿಲ್ಲ, ಅವ್ರಿಗೂ ವಯಸ್ಸಾಗಿದೆ. ಇನ್ನು ಆಮೇಲೆ ಇದೆಲ್ಲ ನಡೀತಾ ಇರೋದು DK ಶಿವಕುಮಾರ್ ಇನ್ಚಾರ್ಜ್ ಇರುವ ಬೆಂಗಳೂರಿನಲ್ಲಿ ಅತಿ ಹೆಚ್ಚಿನ ಪೊಲೀಸರು ರೌಡಿಗಳು, ಕಿಡ್ನಾಪರ್ಸು. ನನಗೆ ಗೊತ್ತಾಗ್ತಾ ಇಲ್ಲ, DK ಶಿವಕುಮಾರ್ ಇನ್ಚಾರ್ಜ್ ಇರೋ ಬೆಂಗಳೂರಲ್ಲಿ ಇಷ್ಟೊಂದು ಗಬ್ಬೆದ್ದೋಗಿದ್ಯಾ ಪೊಲೀಸ್ ಇಲಾಖೆ? DK ಶಿವಕುಮಾರ್ಗೂ ಈ ಒಂದು ಕ್ರೈಮ್ ಮಾಡ್ತಾ ಇರೋಂಥ ಪೊಲೀಸರಿಗೂ ಏನ್ ಲಿಂಕು? ಅಲ್ಲ, ಒಬ್ಬ ಬೆಂಗಳೂರು ಇನ್ಚಾರ್ಜ್ ಆಗಿ ಬರೀ ಪೊಲೀಸ್ ಇಲಾಖೆನಲ್ಲಿ ಕ್ರಿಮಿನಲ್ಗಳು ಉತ್ಪತ್ತಿ ಆಗ್ತಾ ಇದ್ದಾರೆ ಅಂತಂದ್ರೆ, ಈ ರೀತಿ ತಗಲಾಕಂತ ಇದ್ದಾರೆ ಅಂತಂದ್ರೆ, ಇನ್ಚಾರ್ಜ್ ಮಿನಿಸ್ಟರ್ ಮೇಲೆ ಏನು ಜವಾಬ್ದಾರಿ ಇಲ್ವಾ? ಅಥವಾ ಇನ್ಚಾರ್ಜ್ ಮಿನಿಸ್ಟರ್ಗೆ ಈ ಪೊಲೀಸ್ ಇಲಾಖೆನಲ್ಲಿ ಪೋಸ್ಟಿಂಗ್ ತಗೊಂತ ಇರೋರಿಗೆ ಏನಾದ್ರು ಲಿಂಕ್ ಇದೆಯಾ? ಬಟ್ ರಿಯಲಿ ಸೀರಿಯಸ್ಲಿ ವಿ ಆರ್ ಹ್ಯಾವಿಂಗ್ ಎ ಬಿಗ್ ಪ್ರಾಬ್ಲಮ್. ಆಮೇಲೆ ಕಿಡ್ನಾಪ್ ಮಾಡೋದು ಹೆಂಗೆ ಅಂತ ಅನ್ಕೊಂತೀರಾ ನೋಡಿ, ಈ K06M4559 ಇವನು ಸೈಯದ್ ಸಮೀವುಲ್ಲಾ, ಇವನು ಅವನನ್ನ ಕಿಡ್ನಾಪ್ ಮಾಡಿಸಿ ನೋಡ್ರಿ, ಲೆಕ್ಕ ಹಾಕೊಳ್ರಿ. ಅಲ್ಲ, ಪೊಲೀಸರು ಕಿಡ್ನಾಪರ್ಸ್, ಪೊಲೀಸರು ಕಳ್ಳರು, ಪೊಲೀಸರು ATM ದರೋಡೆ ಮಾಡೋರು, ಪೊಲೀಸರು ಚಿನ್ನ ಕದಿಯೋರು, ಪೊಲೀಸರು ಲಾಡಿ ಬಿಚ್ಚೋರು, ಪೊಲೀಸರು ಇನ್ನೇನು ಮೊನ್ನೆ ಒಬ್ಬನು ವಿವೇಕ್ ನಗರ ಪೊಲೀಸವನು ಕೊಲೆನೇ ಮಾಡೋರೆ. ಇನ್ನೇನು FIR ಮಾಡಿದಿರ ಕರ್ಕೊಂಡೋಗಿ ಒಬ್ಬನ್ನ, ಯಾರೋ ದರ್ಶನ್ ಅಂತೆ, ಅವನನ್ನ ಕರ್ಕೊಂಡೋಗಿ ವಿವೇಕ್ ನಗರ ಪೊಲೀಸರು ಕೊಲೆನೇ ಮಾಡಿದ್ದಾರೆ. ನೋಡ್ರಿ, ಸ್ಯಾಂಟ್ರೋ ರವಿ ನೋಡಿದ್ರಿ, ಈಗ ಸ್ಯಾಂಟ್ರೋ ಕಾರಲ್ಲಿ ಮತ್ತೊಂದು ಕಿಡ್ನಾಪ್, ಅದು ಮಾಡಿಸಿರೋದು ಯಾರೋ ಒನ್ಸ್ ಅಗೇನ್ ದಿಸ್ ಫೆಲೋ ಅಂತ ಹೇಳುತ್ತಾ, ಏನೋ ನೀವೇ ಪುಣ್ಯ ಮಾಡಿದಿರಾ. ಯಾಕೆ ಅಂತಂದ್ರೆ ಅಲ್ಲಿ ನೋಡಿದ್ರೆ ಕೇಂದ್ರ ಸರ್ಕಾರ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಮನುಷ್ಯರು ಓಡಾಡುವಂತ ಟ್ರೈನು ಕುರಿಗಳನ್ನ ತುಂಬ್ತಾ ಇದ್ರೆ, ಇಲ್ಲಿ ನೋಡಿದ್ರೆ ಸಾಲು ಪೊಲೀಸರು ಬೆಂಗಳೂರಲ್ಲಿ, ಅದು DK ಶಿವಕುಮಾರ್ ಇನ್ಚಾರ್ಜ್ ಇರೋ ಬೆಂಗಳೂರಲ್ಲಿ ಸಾಲು ಪೊಲೀಸರು ಓಪನ್ ಆಗಿ ಕ್ರೈಮ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ. ಮ್ಯಾಕ್ಸಿಮಮ್ ಪ್ರೆಷರ್ ಹಾಕರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ಸೀಮಂತ್ ಕುಮಾರ್ ಸಿಂಗ್ ಸಸ್ಪೆನ್ಷನ್ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಬಿಟ್ರೆ ಯಾರನ್ನು ಅರೆಸ್ಟ್ ಮಾಡಲ್ಲ. ಯಾವುದೇ ಕ್ರೈಮ್ ಮಾಡೋ ಪೊಲೀಸರು, ಈಗ ಚಾಮರಾಜಪೇಟೆ ಮಂಜ ಅರೆಸ್ಟ್ ಆಗಿಲ್ಲ, ಮಾಡಲ್ಲ ಇವರು. ಏನಕ್ಕೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಇರೋದು ಬರೀ ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳಕ್ಕೆ. ಅವನು ಏನು NDPS ಕೇಸ್ ಹಾಕ್ಬೇಕಾಯ್ತು ಮಂಜಿನ ಮೇಲೆ, ಹಾಕಿಲ್ಲ ಇವರು, ಅರೆಸ್ಟ್ ಮಾಡಲ್ಲ. ಸಂಜೀವ 2 kg ಚಿನ್ನ ಕದ್ದ, ಅವನು ಅರೆಸ್ಟ್ ಮಾಡಲ್ಲ. ಈಗ ಇವನು ಇರೋ ಮಹೇಶ ಕನಕಗಿರಿ ಅಂತ 25 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟು ಅವನು ಮನೋಜ್ ಅನ್ನೋ ನೇಪಾಳಿ ಹುಡುಗನ ಯಲಹಂಕದಿಂದ ಕಿಡ್ನಾಪ್ ಮಾಡಿ, ಅವನು ಯಾರೋ ಸೈಯದ್ ಸಮೀವುಲ್ಲಾ ಅಂತ ಅವನೊಬ್ಬ ಬೇವರ್ಸಿ ಆ ರೌಡಿಗಳನ್ನ ಬಳಸ್ಕೊಂಡು ಇವರು ಕಿಡ್ನಾಪರ್ಗಳು, ಆಮೇಲೆ ಯಾರೋ ಶಿವಶಂಕರ ಅಂತೆ, ಕಾಂತರಾಜು ಅಂತೆ, ಹೆಡ್ ಕಾನ್ಸ್ಟೇಬಲ್ಗಳು, ರೇ ಆ ಯೂನಿಫಾರ್ಮ್ ಹಾಕೊಂಡು ಏನ್ಕೋ ಬದುಕಿದಿರಲೇ, ರಾಜೀನಾಮೆ ಕೊಟ್ಟು ಕ್ರಿಮಿನಲ್ಸ್ ಆದ್ರೋ ಜೈಲ್ಗೆ ಹೋಗ್ರಲೇ. ನಿಮ್ಮಂತ ಕ್ರಿಮಿನಲ್ಗಳಿಗೆ ಯೂನಿಫಾರ್ಮ್ ಕೊಟ್ಟು ಪೋಸ್ಟಿಂಗ್ ಕೊಡ್ತಾರಲ್ಲ ಈ ಕಾಂಗ್ರೆಸ್ ಸರ್ಕಾರ. ಜನ ಓಟ್ ಹಾಕಿದರೆ, ಬುದ್ಧಿ ಗಿದ್ದಿ ಇದೆಯಾ ನಿಮಗೆ? ನೋಡ್ರಿ ಏನೇನು ಮಾಡ್ತಾ ಇದಾರೆ ಪೊಲೀಸ್ ಇಲಾಖೆ. ಇವತ್ತೊಬ್ಬ ಇನ್ಸ್ಪೆಕ್ಟರ್ ಬೀದಿಗೆ ಬಂದವನೇ, ಅವನ ಹೆಸರು ಗೋವಿಂದರಾಯ್, ಅವನ ಹೆಸರು ಯಾವ್ದು ಗೊತ್ತಾ? ಬಂಡೇಪಾಳ್ಯ ಇನ್ಸ್ಪೆಕ್ಟರ್ ಅಂತೆ. ಬಂಡೇಪಾಳ್ಯ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಕಿಡ್ನಾಪ್ ಮಾಡಿಸಿದಾನೆ. ಎಲ್ಲಾ ಪೊಲೀಸ್ ಸ್ಟೇಷನ್ ಇದೇ ಗತಿನೇ.
ಏನಂತಂದ್ರೆ ಇವ್ರು ಸಿಕ್ಕಾಕಂತವ್ರೆ, ಸಿಕ್ಕಾಕೊಂಡಿರೋರು ಸೇಫ್ ಆಗಿ ಮಾಡ್ತಾವ್ರೆ, ಯಾವಾಗನ ಸಿಕ್ಕಾಕಣಕ್ಕೆ ದಾರಿ ಮಾಡ್ತಾ ಇದ್ರೆ. ಮತ್ತೊಬ್ಬ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆನಲ್ಲಿ ಕಿಡ್ನಾಪ್ ಮಾಡಿ ಬೀದಿಗೆ ಬಂದಿದ್ದಾನೆ. ಇವನು ಕೂಡ ಸಾಯಂಕಾಲ ಬ್ರೀಫ್ ಆಗಿ ನಮ್ಮ ಸೀಮಂತ್ ಕುಮಾರ್ ಸಿಂಗ್ ಐ ವುಡ್ ಲೈಕ್ ಟು ಟೆಲ್, ಅವ್ರು ಇಂಗ್ಲಿಷ್ ಬಳಸ್ತಾರೆ, ಐ ವುಡ್ ಲೈಕ್ ಟು ಟೆಲ್ ಒಬ್ಬ ಮಹೇಶ್ ಕನಕಗಿರಿ ಅನ್ನೋರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತೇಳಿ ನೀಟಾಗಿ ಅದನ್ನ ಪ್ರೆಸ್ ಬ್ರೀಫ್ ಕೊಟ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾನೆ ಪೊಲೀಸ್ ಕಮಿಷನರ್. ಒಬ್ಬ ಪೊಲೀಸ್ ಕಮಿಷನರ್ ಎಷ್ಟು ಬೇಜವಾಬ್ದಾರಿ ಅಂತಂದ್ರೆ, ಕಳೆದ 1.5 ತಿಂಗಳಲ್ಲಿ ಸಾಲು ಪೊಲೀಸರು ತಗಲಾಕೊಂಡ್ರು, ಒಬ್ಬನ್ನು ಅರೆಸ್ಟ್ ಮಾಡದಂತ ನಿಸ್ಸಹಾಯಕ ಪೊಲೀಸ್ ಕಮಿಷನರ್ ಅಂತಂದ್ರೆ ಐ ಥಿಂಕ್ ಇಫ್ ಐ ನಾಟ್ ರಾಂಗ್ ಸೀಮಂತ್ ಕುಮಾರ್ ಸಿಂಗ್ ಅನ್ನೋ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಒಬ್ಬರನ್ನು ಅರೆಸ್ಟ್ ಮಾಡಿಸಿಲ್ಲ. ಆಮೇಲೆ ಪ್ರೆಸ್ ಬ್ರೀಫ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಒಬ್ಬ ಅಡಿಷನಲ್ ಕಮಿಷನರ್ ಇಟ್ಕೊಂಡು 4 ಜನ ಇಟ್ಕೊಂಡು ಅದೇನಾಗ್ತಾ ಇದೆ ಅಂತಂದ್ರೆ, ಇವತ್ತು ಮಹೇಶ್ ಸಿಕ್ಕಿದಾರೆ, ಅವರನ್ನ ನಾವು ಸಸ್ಪೆಂಡ್ ಮಾಡಲಾಗಿದೆ. ಯಾಕಪ್ಪ ಸಸ್ಪೆಂಡ್ ಮಾಡ್ತೀಯ? ಸಸ್ಪೆಂಡ್ ಅದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ, FIR ಮಾಡಿ ಯಾಕೆ ಅವನಿಗೆ ಗೂಟ ಹೊಡಿಯಲ್ಲ, ಅವನನ್ನ ಯಾಕೆ ತಗೊಂಡೋಗಿ ಪರಪ್ರಕಾರ ಬಿಡಲ್ಲ? ಯಾಕಂದ್ರೆ ಇವ್ರು ತಗೊಂಡೋಗಿ ಬಿಟ್ಟಿರ್ತಾರೆ, ಅಲ್ಲಿ ಒಳಗಡೆ ಹೋದ್ರೆ ಅವ್ರು ಯಾಕಂಡು ರುಬ್ತಾರೆ ಅಂತ ಭಯ. ಬೆಂಗಳೂರು ಇಂಥ ನಿಸ್ಸಹಾಯಕ ಹೋಮ್ ಮಿನಿಸ್ಟರ್, ನಿಸ್ಸಹಾಯಕ ಇವತ್ತೊಬ್ಬ ಮಹೇಶ್ ಕನಕರಿಗೆ ಕಿಡ್ನಾಪ್ ಮಾಡಿ ಸಿಗಾಕೋಣ, ಅವನು ಸಸ್ಪೆಂಡ್ ಮಾಡಿದ್ರೆ. ಸಾಯಂಕಾಲ ಒಂದು ಪ್ರೆಸ್ ಬ್ರೀಫ್ ಸೀಮಂತ್ ಕುಮಾರ್ ಸಿಂಗ್, ಐ ವುಡ್ ಲೈಕ್ ಟು ಟೆಲ್ ಯು ದಟ್ ಮಹೇಶ್ ಕನಕಗಿರಿ ಹ್ಯಾಸ್ ಬಿನ್ ಸಸ್ಪೆಂಡೆಡ್, ಅವನನ್ನ ಸಸ್ಪೆಂಡ್ ಮಾಡಲಾಗಿದೆ. ಅವ್ನಿಗೆ 6 ತಿಂಗಳು ಇತ್ತಪ್ಪ, ಇನ್ನೇನ್ ಮಾಡ್ತೀನಿ, ನಿನ್ ಕೈಲಿ ಅದೇ ತಾನೇ ಆಗೋದು. FIR ಮಾಡಿಸಿ ಅರೆಸ್ಟ್ ಅಂತೂ ಮಾಡ್ಸಕ್ಕಲ್ಲ. ಒಬ್ಬ ಪೊಲೀಸನ್ನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ. ಯಾವುದೇ ಕ್ರೈಮ್ ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರಿಗೆ ಮತ್ತೆ ನೋಡಿ ದಿನೇ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಎಲ್ಲಿವರೆಗೂ ಇವ್ರು ಅರೆಸ್ಟ್ ಮಾಡಲ್ಲ ಅವ್ರನ್ನ, ಅಲ್ಲಿವರೆಗೂ ಇವರು ಪ್ರತಿದಿನ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ಸಸ್ಪೆಂಡ್ ಮಾಡಿದ್ರೆ ಹೋಗಿ ಸ್ಟೇ ತಗೊಂಡ್ಬರ್ತಾನೆ, ಮತ್ತೆಲ್ಲೋ 1.5-2 ಕೋಟಿ ಕೊಟ್ಟು ಮತ್ತೆಲ್ಲೋ ಲೂಟಿ ಮಾಡೋ ಸ್ಟೇಷನ್ಗೆ ಹಾಕ್ಸ್ಕೊಂತಾರೆ. ನೋಡ್ಕೊಳ್ಳಿ ನಿಮ್ಮ ಹಣ ಬರ ಹೆಂಗಿದೆ ಅಂತ. ಒಂದು ಕಡೆ ಕೇಂದ್ರ ಸರ್ಕಾರ ಇಡೀ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಎಕ್ಕುಟ್ಟು ಹೋಗಿದೆ. ಬರೀ ಬೆಳಗ್ಗೆ ಆದ್ರೆ ವಸೂಲಿ ಮಾಡೋ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹುಡುಕಿದ್ರೆ 1% ಒಳ್ಳೆಯವ್ರು ಸಿಗಲ್ಲ ನಿಮ್ಗೆ ಅಂತ ಹೇಳುತ್ತಾ, ಇಂಥ ಬೇವರ್ಸಿಗಳು, ಇಂಥ ಕ್ರಿಮಿನಲ್ಗಳು ಒಬ್ಬನ್ನ ಅರೆಸ್ಟ್ ಮಾಡಿಸಿಲ್ಲ ಈ ಸೀಮಂತ್ ಕುಮಾರ್ ಸಿಂಗ್, ಒಬ್ಬರನ್ನ ಅರೆಸ್ಟ್ ಮಾಡಿಸಿಲ್ಲ ಸೀಮಂತ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರ್. ಯು ಆರ್ ದ ಅಂತೀನಿಗಲ್ಲ, ಆ ಜಾಗದಲ್ಲಿ ಕೂತ್ಕೊಂಡಿದ್ದೀರಾ, ಆ ಜಾಗಕ್ಕೆ ಒಂದು ಮರ್ಯಾದೆ ಅಂತ ಇದ್ದಾರೆ. ಕ್ರೈಮ್ ಮಾಡಿದ್ರೆ FIR ಮಾಡ್ರಿ, ಜೈಲ್ಗೆ ಹಾಕ್ರಿ, ಅವನ್ನ ಅರೆಸ್ಟ್ ಮಾಡ್ರಿ, ಇಂಟ್ರಾಗೇಷನ್ ಮಾಡ್ರಿ. ಸಸ್ಪೆನ್ಷನ್ ಯಾಕ್ರಿ ಮಾಡ್ತೀರಾ? ಸಸ್ಪೆನ್ಷನ್ ಮಾಡಿದ್ರೆ ಅವ್ನು ಮತ್ತೆ ಹೋಗಿ ಸ್ಟೇ ತಗೊಂಬತ್ತಾನೆ. ಅವನನ್ನ ಅರೆಸ್ಟ್ ಮಾಡಿಸಿ, ಮಹೇಶನ್ನ ಅರೆಸ್ಟ್ ಮಾಡಿಸಿ, ನಿಮ್ಮ ದಮ್ಮು ತಾಕತ್ತನ್ನ, ಹೋಮ್ ಮಿನಿಸ್ಟರ್ ದಮ್ಮು ತಾಕತ್ತನ್ನ ಇವಾಗ ತೋರಿಸಿ. ಓಕೆ, ಒಬ್ಬ ಇವನ್ ಕಿಡ್ನಾಪ್ ಮಾಡೋನಲ್ಲ, ಅವನ ಹೆಡ್ ಕಾನ್ಸ್ಟೇಬಲ್ 3 ಜನ, ಅವನ ಯಾವನ ರೌಡಿ ಸೈಯದ್ ಸಮೀವುಲ್ಲಾ ಅಂತೆ, ಅವನೊಬ್ಬ ಬೇವರ್ಸಿ, ಜೊತೆನಲ್ಲಿ ಇವನ್ ಯಾವನ ಇನ್ನೊಬ್ಬ ಮಹೇಶ್ ಕನಕಗಿರಿ ಅಂತೆ. ಇವ್ರಿಷ್ಟು ಜನನ ಅರೆಸ್ಟ್ ಮಾಡಿದ್ರೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಂಗ ಆಗತ್ತೆ. ಇಲ್ಲ ಸಾಯಂಕಾಲ ಕುತ್ಕೊಂಡು ಸಸ್ಪೆಂಡ್ ಅದಂತರ ಏನು ಕಿಸಿಲ್ಲ, ನಾಳೆ ಇನ್ನೊಂದು ಬರ್ತದೆ, ಇನ್ನೊಬ್ಬ ಬರ್ತಾನೆ ಕಿಡ್ನಾಪ್ ಮಾಡಿ, ಇನ್ನೊಬ್ಬ ಬರ್ತಾನೆ ATM ದೊರಡೆ ಮಾಡಿ. ನಿಮ್ಮ ಪೊಲೀಸ್ ಇಲಾಖೆ ಎಲ್ಲಿವರೆಗೂ ಜನರಿಗೆ ಕೆಲಸ ಮಾಡಲ್ಲ. ಮತ್ತೆ ಒಂದ್ ಕೆಲಸ ಮಾಡ್ರಿ, DGP ಅಂಡ್ IGP ಸಲೀಂ ಅವ್ರೆ, 1000 ಪೊಲೀಸ್ ಸ್ಟೇಷನ್ ಅವೆ ಬೆಂಗಳೂರಲ್ಲಿ, 130 ಪೊಲೀಸ್ ಸ್ಟೇಷನ್ ಅವೆ. ಬಾಗ್ಲಾಕ್ರಿ, ಏನಕ್ರಿ ಬೇಕು ಪೊಲೀಸ್ ಸ್ಟೇಷನ್ಗಳು? ಪೊಲೀಸ್ ಅವರೇ ಕಿಡ್ನಾಪ್ ಮಾಡಂಗಿರಿ. ಸಲೀಂ ಅವರೇ, DGP ಅವರೇ, ಕರ್ನಾಟಕ ರಾಜ್ಯದ ಮುಖ್ಯನೋ ಗೃಹ ಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ಬಾಗ್ಲಾಕ್ರಿ ಪೊಲೀಸ್ ಸ್ಟೇಷನ್ಗೆ. ಏನಕ್ರಿ ಬೇಕು ಪೊಲೀಸ್ ಸ್ಟೇಷನ್? ಇನ್ ಕಿಡ್ನಾಪ್ ಮಾಡಕ್ಕೆ, ATM ದರೋಡೆ ಮಾಡಕ್ಕೆ, ಕದ್ದಿರೋ ಚೆನ್ನ ಕಳ್ಳಿಂದ ಎಂಡ್ರಿಗೆ ಒಡವೆ ಮಾಡ್ಕೊಡಕ್ಕೆ ಪೊಲೀಸ್ ಸ್ಟೇಷನ್ ಯಾಕ್ರಿ ಬೇಕು? ಬಾಗ್ಲಾಕಿ. ನಮಗ್ ಬೇಡ ಪೊಲೀಸ್ ಸ್ಟೇಷನ್ಗಳು. ಕರ್ನಾಟಕದಲ್ಲಿ ಪೊಲೀಸ್ ಸ್ಟೇಷನ್ ಬೇಡ. ಏನಕ್ಕೆ ಬೇಕು? ಕಳ್ರಿ ಪೊಲೀಸರೆಲ್ಲ ದರೋಡೆ ಕೊರಾಗಿದ್ದಾರೆ, ಬಾಗ್ಲಾಕ್ರಿ. ಓಕೆ, ಇಷ್ಟೆಲ್ಲ ಹೇಳುತ್ತಾ ಬೆಳಗ್ಗೆ ನಮ್ಮ ಕೈಲಾದಂತ ಆರ್ತಿಯನ್ನ ಕೊಟ್ಟಿದ್ದೇವೆ ಅಂತ ಹೇಳುತ್ತಾ, ನೀವೆಲ್ಲ ಏನು ಕಿಸಿಯಕ್ಕಾಗಲ್ಲ. ಲೇ, ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಒಬ್ಬ ನಿಯತ್ತಾದಂತ ಅಡ್ವೊಕೇಟ್ಗೂ ಕಳ್ತನ ಕ್ರಿಮಿನಲ್ ಮಾಡುವಂತ ಪೊಲೀಸ್ ಇಲಾಖೆನಲ್ಲಿ ಇರುವಂತ ಪೊಲೀಸರು. ಇಷ್ಟೇ ಡಿಫರೆನ್ಸ್. ಐ ಆಮ್ ಅನ್ ಅಡ್ವೊಕೇಟ್. ಓಕೆ, ನೀವು ನಿಮ್ಮಂತ ಬೇವರ್ಸಿಗಳನ್ನ ಎಕ್ಸ್ಪೋಸ್ ಮಾಡೋದೇ ನಮ್ಮಂತವ್ರ ಕೆಲಸ ಅಂತ ಹೇಳುತ್ತಾ, ಬರೀ ನನಗೆ ಸಾಮಾಜಿಕವಾಗಿ ನನಗೆ ಲೈಸೆನ್ಸ್ ಕೊಟ್ಟಿರೋದು ಬರೀ ಕೋರ್ಟಲ್ಲಿ ವಾದ ಮಾಡಕ್ಕಲ್ಲ, ನಿಜವಾಗೂ ಬೀದಿನಲ್ಲೂ ಕೂಡ ನಾನು ನ್ಯಾಯ ಕೊಡ್ಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳ್ತೀನಿ ಅಂತ ಹೇಳುತ್ತಾ, ನಿಮಗೆ ಈ ಒಂದು ಇಲಾಖೆಯಿಂದ ನಮಗೆ ಪೊಲೀಸ್ ಅವರೇ ಬೇಡ. ಏನಕ್ಕೆ ಬೇಕು? ಕಳ್ಳರು ದೊರಡೆಕೋರು ಏನಕ್ಕೆ ಬೇಕೋ? ರೀ ಹೋಮ್ ಮಿನಿಸ್ಟ್ರೆ, DGP IGP ಅವ್ರನ್ನ ಎಲ್ಲಾನು ಮನೆ ಕಳಿಸಿರಿ, ಪೊಲೀಸ್ ಸ್ಟೇಷನ್ ಬಾಗ್ಲಾಕ್ರಿ. ಓಕೆ, ಇಲ್ಲ ಅಂದ್ರೆ ಜನ ಎಲ್ಲ ಉದ್ಧಾರ ಆಗ್ತಾರೆ. ಥ್ಯಾಂಕ್ ಯು.